ನರಿಯ ಜಾಣ್ಮೆ. ಒಮ್ಮೆ ಒಂದು ನರಿಯು ಆಹಾರಕ್ಕಾಗಿ ಅಲೆಯುತ್ತಾ ಬರುವಾಗ ರಸ್ತೆಯ ಬದಿಯಲ್ಲಿ ದೊಡ್ಡದಾದ ದ್ರಾಕ್ಷಿ ತೋಟವೊಂದನ್ನು ನೋಡಿತು. ದ್ರಾಕ್ಷಿ ಕಣ್ಣಿಗೆ ಬಿದ್ದ ಕೂಡಲೇ ದ್ರಾಕ್ಷಿ ತಿನ್ನದಿದ್ದರೆ ನನ್ನ ಬಾಳೇ ವ್ಯರ್ಥ ಎಂದು ಅಂದುಕೊಂಡಿತು. ಹೇಗಾದರೂ ಮಾಡಿ ಕಾವಲುಗಾರನ ಕಣ್ಣು ತಪ್ಪಿಸಿ ದ್ರಾಕ್ಷಿ ತಿಂದೇ ಮನೆಗೆ ಸೇರುವುದು ಎಂದು ನಿಶ್ಚಯಿಸಿತು. ಒಂದು ಪೊದೆಯಲ್ಲಿ ಅವಿತುಕೊಂಡು ತೋಟದ ಕಾವಲುಗಾರ ಊಟದ ನಂತರ ತೋಟದಿಂದ ಹೊರಬಂದನು. ಅವನು ಹೊರಬಂದಿದ್ದನ್ನು ಕಂಡು ನರಿಯು ತೋಟದ ಒಳಗೆ ನುಗ್ಗಿತು. ಕಾವಲುಗಾರ ಬರುವ ದಾರಿಯನ್ನೇ ನೋಡುತ್ತಾ ದ್ರಾಕ್ಷಿ ಗೊಂಚಲುಗಳನ್ನು 10 ಸಲ ಎಗರಿ ತಿನ್ನುತ್ತಾ ಕಾವಲುಗಾರ ಬರುವ ಮೊದಲೇ ತೋಟದಿಂದ ಹೊರಬಂದಿತು. ದ್ರಾಕ್ಷಿಯ ರುಚಿಯನ್ನು ಸ್ಮರಿಸುತ್ತಾ ಆಹಾ, ಜೀವನ ಧನ್ಯವಾಯಿತೆಂದು ಮುಂದೆ ನಡೆಯಿತು. ಬಿಸಿಲಿನಲ್ಲಿ ದ್ರಾಕ್ಷಿ ತಿಂದಿದ್ದಕ್ಕಾಗಿ ಬಹಳ ಬಾಯಾರಿಕೆಯಿಂದ ಓಡುತ್ತಾ ಒಂದು ಕೊಳದಲ್ಲಿ ಇಳಿದು ನೀರು ಕುಡಿಯಲು ಪ್ರಾರಂಭಿಸಿತು. ನೀರು ಕುಡಿದಂತೆಲ್ಲ ಕುಡಿಯಬೇಕೆನಿಸಿತು. ಮೊದಲೇ ಹೊಟ್ಟೆ ತುಂಬ ದ್ರಾಕ್ಷಿ ತಿಂದು ಅದರ ದುಪ್ಪಟ್ಟು ನೀರು ಕುಡಿದಿದ್ದರಿಂದ ನರಿಗೆ ಕೊಳದಿಂದ ಮೇಲೆ ಏಳೋಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಮೇಕೆ ಒಂದು ಚೆನ್ನಾಗಿ ಮೆಂದು ನೀರಿಗಾಗಿ ಇಣುಕುವುದು ಕಾಣಿಸಿತು. ನರಿರಾಯನ ಬುದ್ಧಿ ಚುರುಕುಗೊಂಡಿತು. ಏನು ಮೇಕೆ, ಕೆಳಗೆ ಬಾ, ನೀರು ಕುಡಿಯುವಂತೆ ಅಂದಿತು. ಅದಕ್ಕೆ ಮೇಕೆ, ಇಲ್ಲ ನರಿಯಣ್ಣ, ಕೆಳಗೆ ಇಳಿದರೆ ಮೇಲೆ ಬರಲು ಆಗಲ್ಲ ಎಂದು ಅಲ್ಲೇ ನಿಂತಿತು. ನರಿಗೆ ಕಸಿವಿಸಿ ಆಯಿತು. ಮೇಕೆ ಅಣ್ಣ, ಕೆಳಗೆ ನೀನು ಬರದೇ ಇದ್ದರೆ ನಾನಿಲ್ಲಿ ಸಾಯಬೇಕಾಗುತ್ತದೆ, ಏನು ಮಾಡಲಿ ಎನ್ನುತ್ತಾ ಬಹಳ ಜಾಣತನದಿಂದ ಮಾತನಾಡುತ್ತದೆ. ಮೇಕೆ ಅಣ್ಣ, ಕೊಳದ ನೀರಿನಷ್ಟು ಸಿಹಿಯಾದ ನೀರು ಬೇರೆಲ್ಲೂ ನೋಡಿಲ್ಲ. ಇಂತಹ ನೀರು ಕುಡಿಯಲು ಪುಣ್ಯ ಮಾಡಿರಬೇಕು. ತೆಂಗಿನಕಾಯಿ ನೀರು ಇದರ ಮುಂದೆ ಏನೂ ಅಲ್ಲ. ಈಗ ನಾನೇ ಕುಡಿದಿದ್ದೇನಲ್ಲ ಎಂದಿತು. ಕೂಡಲೇ ಮೇಕೆ ಕೊಳಕ್ಕೆ ಇಳಿದು ನೀರು ಕುಡಿಯಿತು. ಆಗ ನರಿ, ಚೆನ್ನಾಗಿ ನೀರು ಕುಡಿ, ಒಳ್ಳೆಯದು ನೀರು, ಸಿಹಿಯಾದ ನೀರು ಎನ್ನುತ್ತಾ ಮೇಕೆಯ ಭುಜವನ್ನೇರಿ ಅಲ್ಲಿಂದ ಮೇಲೆ ಜಿಗಿಯಿತು. ಮೇಲೆ ಹೋಗಿ, ಮೇಕೆ ಅಣ್ಣ, ನೀನು ಇಲ್ಲೇ ಆರಾಮಾಗಿರು, ಜಾಗ ಬಹಳ ತಂಪಾಗಿದೆ. ನಾಳೆ ನಿನ್ನನ್ನು ಯಾರಾದರೂ ಮೇಲೆತ್ತುತ್ತಾರೆ. ನನ್ನನ್ನು ಎತ್ತುವರಾರು? ಬರುತ್ತೇನೆ ಮೇಕೆ ಅಣ್ಣ, ನೀರು ಕುಡಿ ಎಂದು ಓಡಿ ಹೋಯಿತು. ನೀತಿ: ಅಪಾಯ ಬಂದಾಗ ಉಪಾಯ ಮಾಡುವುದು.